ಇವರಿಬ್ಬರಲ್ಲಿ ಮುಂದೆ ಕೇಳಿಸ್ತಿದೆ ನನ್ನ ಕಡೆಯಿಂದ ಫಿಕ್ಸ್ ಕಂಟೆಸ್ಟೆಂಟ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡಿರ್ಬೋದು, ನಾನು ಈ ಹಿಂದೆ ಒಂದು ಬಿಗ್ ಬಾಸ್ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಈಗ ಅಂತದ್ದೇ ಒಂದು ಬಿಗ್ ಬಾಸ್ ನ ಅಪ್ಡೇಟ್ ಕೊಡೋದಕ್ಕೆ ಈ ವ್ಲಾಗ್ ನ ಮಾಡ್ತಿರೋದು. ಸೊ ಬಿಗ್ ಬಾಸ್ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ, ಇದರಲ್ಲಿ 20 ವರ್ಷದಿಂದ 72 ವರ್ಷದವರೆಗೂ ಎಲ್ಲಾ ಕಂಟೆಸ್ಟೆಂಟ್ ಗಳು ಭಾಗವಹಿಸಿದ್ದಾರೆ, ಆಡಿಷನ್ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ಅಗ್ನಿ ಪರೀಕ್ಷೆಗೆ ಬಂದಿದ್ದಾರೆ. ಇದರಲ್ಲಿ ಇವತ್ತಿನ ಮೇನ್ ಕ್ಯಾರೆಕ್ಟರ್ಸ್ ಅಂದ್ರೆ ಕುಮಾರಿ, ಕೇವಲ 20 ವರ್ಷದ ಹುಡುಗಿ. ಸೊ ಈ ಹುಡುಗಿ ಬಂದಿದೆ. ಅದಾದ್ಮೇಲೆ ರತ್ನ ಅಂತ ಹೇಳಿ ಬಂದಿದ್ದಾರೆ, ಅವರಿಗೆ 72 ವರ್ಷ. ಈ ಇಬ್ರು ಇವತ್ತಿನ ಪ್ರೋಮೋದ ಹೈಲೈಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಕುಮಾರಿ ಅವರಿಗೆ 20 ವರ್ಷ, ಇವರಿಗೆ ಇಂಗ್ಲಿಷ್ ಬರಲ್ವಂತೆ. ಇವ್ರ ಮಾತು ಮುಗ್ಧತೆಗೆನೆ ಅಲ್ಲಿರುವಂತಹ ಜಡ್ಜಸ್ ಗಳು ಫಿದಾ ಆಗ್ಬಿಟ್ಟಿದ್ದಾರೆ. ಸೊ ಅದಾದ್ಮೇಲೆ ರತ್ನ ಅವರು 72 ವರ್ಷ ಅಂತೆ. 72 ವರ್ಷದವ್ರು ಯಾರು ಬಂದಿದಾರಾ ಅಂತ ಕೇಳ್ಕೊಂಡೇ ಬರ್ತಾರೆ. ಅದಾದ್ಮೇಲೆ ವಿನಯ್ ಅವರು ರತ್ನ ಅವ್ರನ್ನ ಕೇಳ್ತಾರೆ, ನಿಮ್ಗೆ ಊಟ ತಿಂಡಿ ಅಲ್ಲಿ ಏನು ಕೊಟ್ಟಿಲ್ಲ ಅಂತಂದ್ರೆ ಹೇಗಿರ್ತೀರಾ, ನಿಮ್ಗೆ ಸುಸ್ತಾಗಲ್ವಾ ಅಂತ ಎಲ್ಲ ಕೇಳ್ತಾರೆ. ಆಗ ಅವರು ತೊಡೆ ತಟ್ಟಿ ಹೇಳ್ತಾರೆ, ಇಲ್ಲ ನಾನು ಆಟ ಆಡ್ತೀನಿ, ತೊಡೆ ತಟ್ಟಿ ಆಟ ಆಡ್ತೀನಿ ಅಂತ ಹೇಳ್ತಾರೆ. ರತ್ನ ಹಾಗೆ ಕುಮಾರಿ ಅವರು ಎಂಟ್ರಿ ನೋಡಿದ್ರೆ ಇಬ್ರು ಸೆಲೆಕ್ಟ್ ಆಗಿದಾರ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇದುವರೆಗೂ ಪ್ರೋಮೋದಲ್ಲಿ ಯಾರು ಕೂಡ ಸೆಲೆಕ್ಟ್ ಅಂತ ಹೇಳಿ ನಾವು ನೋಡಿಲ್ಲ. ಯಾಕೆಂದ್ರೆ ಎಲ್ಲರನ್ನು ಕೂಡ ರಿಜೆಕ್ಟ್ ಅಥವಾ ಏನೋ ಒಂದು ಟಾಸ್ಕ್ ಕೊಡೋದೆಲ್ಲ ಇತ್ತು. ಅಲ್ಲಿರುವಂತಹ ಜಡ್ಜಸ್ ಆದಂತಹ ವಿನಯ್ ಗೌಡ, ಸಂಗೀತ, ಚಂದನ್ ಶೆಟ್ಟಿ ಹಾಗೆ ಶ್ರುತಿ ಅವ್ರನ್ನ ಮನವೊಲಿಸೋದು ಸುಮ್ನೆ ಸಾಧಾರಣ ಕೆಲಸ ಅಲ್ಲ. ಯಾಕೆಂದ್ರೆ ನೀವು ಬಿಗ್ ಬಾಸ್ ಅಲ್ಲಿ ನೋಡಿರ್ಬೋದು, 20 ವರ್ಷದ ಕುಮಾರಿ ಹಾಗೆ 72 ವರ್ಷದ ರತ್ನ, ಇವರಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಕಾದ್ ನೋಡ್ಬೇಕು. ಸೊ ಪ್ರೋಮೋದಲ್ಲಂತೂ ಕುಮಾರಿ ಅವರು ಸೆಲೆಕ್ಟೆಡ್ ಅಂತ ಹೇಳಿ ಸ್ಟಾರ್ ಬ್ಯಾಡ್ಜ್ ನ ತಗೊಂಡಿದ್ದಾರೆ. ಇದುವರೆಗೂ ನಾವು ಪ್ರೋಮೋ ನೋಡಿರ್ಬೋದು, ಬಿಗ್ ಬಾಸ್ ಸ್ಟಾರ್ಟ್ ಅಂದಾಗಿಂದಾನು ಇಲ್ಲಿವರೆಗೂ ಪ್ರೋಮೋದಲ್ಲಿ ಎಲ್ಲೂ ಕೂಡ ಯಾರು ಸೆಲೆಕ್ಟ್ ಅಂತ ಹೇಳಿ ಒಂದು ಸ್ಟಾರ್ ಬ್ಯಾಡ್ಜ್ ಅನ್ನ ತಗೊಂಡಿರ್ಲಿಲ್ಲ. ಆದ್ರೆ ಈಗ ಕುಮಾರಿ ಅವರು ತಗೊಂಡಿದ್ದಾರೆ. ರತ್ನ ಅವ್ರಿಗೂ ಕೂಡ ಕೆಲವೊಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸೊ ಯಾರ್ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆದ್ರೆ ಇವ್ರು ಸೆಲೆಕ್ಟ್ ಆಗಿದಾರಾ ಇಲ್ವಾ ಅನ್ನೋದನ್ನ ನಾವು ಭಾನುವಾರದವರೆಗೂ ಕಾದು ನೋಡ್ಬೇಕಾಗಿದೆ. ಸೊ ಇದ್ರಲ್ಲಿ 16 ಜನ ಸೆಲೆಕ್ಟ್ ಮಾಡ್ತಾರೆ. ಸೊ ಪ್ಲಸ್ ಒಂದ್ 2 ಜನನ ಸೆಲೆಕ್ಟ್ ಮಾಡಿದ್ರುನು 60 ಜನರಲ್ಲಿ 18 ಜನ ಭಾನುವಾರ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾರೆ. ಯಾರ್ಯಾರು ಕಾಲಿಡ್ತಾರೆ, ಏನೇನ್ ಇರುತ್ತೆ, ಏನೇನ್ ಟ್ವಿಸ್ಟ್ ಇರುತ್ತೆ ಗೊತ್ತಿಲ್ಲ. ಈ ಸಲ ಸೆಲೆಬ್ರಿಟೀಸ್ ಅಂತ ಯಾರು ಇಲ್ಲ, ಆದಷ್ಟು ಎಲ್ಲರೂ ಕೂಡ ಕಾಮನ್ ಪೀಪಲ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೋ, ಯೂಟ್ಯೂಬ್ ಅಲ್ಲೋ ಅಥವಾ ಬೇರೆ ಎಲ್ಲೋ ಅಲ್ಪ ಸ್ವಲ್ಪ ಫೇಮಸ್ ಆದವರು ಈ ಸಲ ಒಂದು ಬಿಗ್ ಬಾಸ್ ಆಡಿಷನ್ ಅನ್ನ ಕೊಟ್ಟು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಎಂಟ್ರಿ ಆಗಿದ್ದಾರೆ. ಸೊ ಕುಮಾರಿ ಅವರ ಮಾತಿಗೆ ಹಾಗೆ ಅವರ ಮುಗ್ಧತೆಗೆ ನಮ್ಮ ಸಂಗೀತ ಅವರಂತೂ ಫುಲ್ ಫಿದಾ ಆಗಿ ಹೋಗಿ ಅವರಿಗೆ ಸ್ಟಾರ್ ಬ್ಯಾಡ್ಜ್ ಕೊಡೋದಲ್ಲದೆ ಒಂದು ಕಿಸ್ ಕೂಡ ಮಾಡಿದ್ದಾರೆ. ನೋಡೋಣ ಕುಮಾರಿ ಅವರ ಒಂದು ಆಟ ಬಿಗ್ ಬಾಸ್ ಮನೆ ಒಳಗಡೆ ಹೇಗೆಲ್ಲ ಇರುತ್ತೆ ಅಂತ. ಸೊ ಪ್ರೋಮೋದಲ್ಲಿ ನಾವು ಇದುವರೆಗೆ ಕಂಡಂತೆ ಮೊಟ್ಟ ಮೊದಲ ಬಾರಿಗೆ ಸೆಲೆಕ್ಟ್ ಆದವರು ನಮ್ಮ ಕುಮಾರಿ ಅವರು. ಸೊ ವಿನಯ್ ಅವರು ಬಂಗಾರಪೇಟೆ ಆನೆ ಅಂತ ಹೇಳಿ ರತ್ನ ಅವರನ್ನ ಹೊಗಳಿದಲ್ದೆ ವಿಸಿಲ್ ಕೂಡ ಹೊಡೆದಿದ್ದಾರೆ. ಸೊ ನೋಡ್ಬೇಕು ಇವ್ರೇನಾದ್ರೂ ಸೆಲೆಕ್ಟ್ ಆಗಿದಾರ ಅಂತ. ಯಾಕೆಂದ್ರೆ ಲಾಸ್ಟ್ ಟೈಮು ಮಲ್ಲಮ್ಮ ಅವರು ಕೂಡ ಸೆಲೆಕ್ಟ್ ಆಗಿದ್ರು. ಕೆಲವೊಂದು ವಾರಗಳು ಮಲ್ಲಮ್ಮ ಅವರು ಅವರ ಆಟನ ಚೆನ್ನಾಗಿ ಆಡಿದ್ರು. ಅಂತ ವಯಸ್ಸಲ್ಲೂ ಕೂಡ ಅವರು ಹಿಂದೆ ಬೀಳ್ದೆ ಅವ್ರ ಆಟನ ಅವರು ಆಡ್ಕೊಂಡ್ ಬಂದ್ರು. ಅದೇ ರೀತಿ ರತ್ನ ಅವ್ರು ಏನಾದ್ರು ತಮ್ಮ ಆಟನ ಆಡ್ತಾರ, ಸೆಲೆಕ್ಟ್ ಆಗ್ತಾರ, ಬಿಗ್ ಬಾಸ್ ಮನೆಗೆ ಒಳಗಡೆ ಹೋಗ್ತಾರ. ಅದಷ್ಟೇ ಅಲ್ಲದೆ ಯಾರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಿದ್ದಾರೆ, ಸೊ ಕಾದ್ ನೋಡ್ಬೇಕಾಗಿದೆ. ಭಾನುವಾರ ರಾತ್ರಿ 9 ಗಂಟೆಗೆ ಯಾರು ಕೂಡ ಮಿಸ್ ಮಾಡ್ದೇನೆ ನೋಡಿ. ಸೊ ಬಿಗ್ ಬಾಸ್ ಮನೆಗೆ ಯಾರು ಹೋಗ್ತಾರೆ, ಯಾರು ಹೋಗಲ್ಲ, ಏನೇನ್ ಟಾಸ್ಕ್ ಇರುತ್ತೆ, ಅಗ್ನಿ ಪರೀಕ್ಷೆನ ಯಾರೆಲ್ಲ ಗೆಲ್ತಾರೆ ಅಂತ. ಬಿಗ್ ಬಾಸ್ ನ ಮತ್ತೊಂದು ಪ್ರೋಮೋ, ಮತ್ತೊಂದು ಹೊಸ ಅಪ್ಡೇಟ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ ಅಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.